ಈ ಗುಂಡ್ಲುಪೇಟೆ ಬಫರ್ ಜೋನ್ ವಲಯ ಉಪವಿಭಾಗದಲ್ಲಿ ಬಹಳ ಭ್ರಷ್ಟಾಚಾರಗಳು ನಡೀತಾ ಇದೆ. ದಾಖಲೆ ಇಲ್ಲದವ್ರಿಗೆಲ್ಲ ಅರಿಯರ್ಸ್ ಮಾಡ್ತಾರೆ. ಅರಿಯರ್ಸ್ ಮಾಡಿ ಶಿಫಾರಸು ಮಾಡಿರ್ತಾರೆ. ನವೀನ್ ಕುಮಾರ್ ಅಂತ ಹೋದ ವರ್ಷ ನಾವು ಸ್ಟ್ರೈಕ್ ಮಾಡಿಸಿದ್ದೀವಿ. ಇದುವರೆಗೂ ಸಹ ಅವರ ದಾಖಲಾತಿಗಳನ್ನ ಕೊಡ್ತಾಯಿಲ್ಲ. ಯಾಕೆ ಕೊಡ್ತಾಯಿಲ್ಲ ಅಂತಂದರೆ ಅವರು ನಾವು ಕೊಟ್ಟರೆ ವಾಪಸ್ ಕೊಟ್ಟರೆ ಸಂಘಕ್ಕೆ ನಾವು ಸಿಗಾಕತ್ತೀವಲ್ಲ. ಯಾಕಂತಂದರೆ ಅದು ಸರ್ಕಾರದ ಹಣ ಅಷ್ಟು ನಾಗರಾವಿದ್ದಂಗೆ ಅದು ವಿಷ. ಆ ವಿಷ ಇದು ನಮಗೆ ಗೊತ್ತಾಗ್ಬಿಡ್ತಲ್ಲ, ಕಾವು ಕಚ್ಚಿದಂಗೆ ಆಯ್ತದಲ್ಲ ಅಂತ ಅವರು ನಮಗೆ ನೀಡ್ತಾ ಇಲ್ಲ. ಈಗ ನೋಡಿ, ಬರೀ ದಿನಗೂಲಿ ಅವರೇ ಇಲ್ಲಿ. ಯಾವ ರೇಂಜಲ್ಲಿ ನೋಡಿ ದಿನಗೂಲಿ ಅವರೇ. ನೌಕರ ಕೆಲಸಗಳಾಗಲ್ಲ. ನೌಕರ ಕೆಲಸಗಳಿಗೆ ಆಗಬೇಕು, ಅವ್ರಿಗೆ ಯಾವುದೇ ಒಂದು ಸಂಬಳ ಸರ್ಕಾಗಬೇಕು ಅಂದರೆ ದುಡ್ಡು ಕೊಡಬೇಕು. ಇದೇ ನೋಡಿ, ನಮ್ಮ ಗುಂಡ್ಲುಪೇಟೆ ಆಫೀಸ್ನಲ್ಲಿ ಗಿರೀಶ್ ಅಂತಿದ್ದಾನೆ, ಗಿರೀಶ್ ಅಂತಂತ. ಅವನು ಬಂದು ವೈರ್ಲೆಸ್ ಆಪ್ರೇಟ್ರು ಆ ನೈಟು ಫಾರೆಸ್ಟ್ಗಳ ಮನೆ ಕತ್ತಾರೆ, ಗಾರ್ಡ್ಗಳ ಮನೆ ಕತ್ತಾರೆ. ಅವನು ವೈರ್ಲೆಸ್ ಆಪ್ರೇಟ್ರ್ ಆದ್ರೂ ಸಹ ಅವನ್ನ ಮಲಗಿಸಲ್ಲ. ಯಾಕಂತಂದರೆ ಅವನು ಆ ಥರ ಎದುರಿಸ್ಕೊತಾನೆ ಅಂದರೆ ಅದು ಇದು ಎಲ್ಲ ಬರೆಯೋಕೆ ಅವನು ಇಟ್ಕೊಂಡವ್ರೆ. ಅವನು ನೋಡಿದ್ರೆ ಎಲ್ಲ ಥರದಲ್ಲೂ ಕೋರ್ಟ್ಗೆ ಹೋಗ್ತೀನಿ ಅನ್ನೋದು, ಅಲ್ಲಿಗೆ ಹೋಗ್ತೀನಿ ಅನ್ನೋದು, ಫೈಲ್ ತಗೊಂಡು ಹಿಂದ್ಲಿಂದ ಅವನು ದುಡ್ಡು ಮಾಡಿ ಇದು ಮಾಡಿದ್ದಾನೆ. ಈವಾಗಲೂ ಸಹ ನಮ್ಮ ಆದಿವಾಸಿ ಕಚೇರಿ ಸೇವಕನ ಹತ್ರ 5,000 ರೂಪಾಯಿ ಇಸ್ಕೊಂಡಿದ್ದಾನೆ ಸಂಬಳ ಮಾಡಿಕೊಡೋಕ್ಕೆ. ಇದನ್ನು ಬಂಡೀಪುರದ ಹಿರಿಯ ಅಧಿಕಾರಿಗಳಾದಂಥ ಪ್ರಭಾಕರ್ ಅವರು ಇಲ್ಲಿ ನಡೀತಾರೋ ಭ್ರಷ್ಟಾಚಾರಗಳ ಬಗ್ಗೆ ನೀವು ಅದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕೊಲ್ಲದೇ ಇದ್ದರೆ ನಮ್ಮ ಯಾವುದೇ ಒಂದು ದಾಖಲಾತಿಗಳನ್ನ ನೀವು ನೀಡಿದ ಪಕ್ಷದಲ್ಲಿ ನಾವು ಇಲ್ಲಿ ಏನು ನಡೀತಿದೆ ಅದನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ. ಇಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಎಲ್ಲೂ ನಡೆಯಲ್ಲ. ಆಮೇಲೆ ಮರಗಳು ತರಿಸೋದು, ಸುತ್ತಮುತ್ತ ಗಾರ್ಡ್ಗಳು ಆ ಮರ ಅಲ್ಲಿ ತರೀರಿ ಅಂತಾರೆ. ತರಿಯೋಕ್ಕೂ ಮುಂಚೆ ಅದು ಆದೇಶ ಆಗೋಕ್ಕೂ ಮುಂಚೆ ತರಿಸಿರ್ತಾರೆ. ಇದೇ ಹಳ ಆಸ್ಪತ್ರೆಯಲ್ಲಿ ಮರಗಳು ತರಿಸಿದರೆ ಅದು ಇಂದು ಹರಾಜು ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಅದು ಹಿಂದೆ 3 ತಿಂಗಳ ಹಿಂದೆಯೇ ಮರ ತರಿದವ್ರೆ. ಅದನ್ನು ಯಾವುದೇ ತರಿದ್ರು ನಮ್ಮ ಸಂಘಟನೆಗೆ ತಿಳಿಸ್ಬೇಕು. ಅವರು ಟೌನ್ ಒಳಗೆ ಮರ ತರಿಬೇಕಾದ್ರೆ ಅವರು ನಮ್ಮ ಸಂಘ ಇರೋದು ಸುಮ್ಮನೆ ಇದಕ್ಕೆಲ್ಲ, ಸಂಘ ಇರೋದೇ ಕೇಳೋಕ್ಕೆ. ನಾನು ಹಿಂದೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದೆ, ದಿನಗೂಲಿ ಅಧ್ಯಕ್ಷರಾಗಿದ್ದೆ. ಆದರೆ ನಾವು ಒಂದು ಕಾಡಿನ ಇದನ್ನು ಉಳಿಸ್ತೀವಿ. ನಾವು ನೌಕರ ಪರನೂ ವಾದ ಮಾಡ್ತೀವಿ. ನೌಕರ ಪರದನ್ನು ನಾವು ಆದರೆ ನೀವೇನಂತಂದರೆ ಯಾವುದೇ ಅಧಿಕಾರಿಗಳು ಇಲ್ಲಿ ನಡ್ತಿರೋದಂಥದ್ದನ್ನ ಈಗ ಗುಂಡ್ಲುಪೇಟೆ ಬಫರ್ ಜೋನ್ ವಲಯದಲ್ಲಿ ಗಿರೀಶ್ ಅನ್ನೋನು ದುಡ್ಡು ಇಸ್ಕೊಂಡಿರೋದನ್ನ ಆದಿವಾಸಿ ಹತ್ರ ವಾಪಸ್ ಕೊಡಬೇಕು. ಅವನ್ನ ಜಪ್ಟೇಷನ್ ಕ್ಯಾನ್ಸಲ್ ಮಾಡಿ ವೈರ್ಲೆಸ್ಗೆ ಕುಂಡಿಸ್ಬೇಕು. ಇಲ್ಲದೇ ಇದ್ದರೆ ನಾವು ಇಲ್ಲಿ ಏನೇ ನಡೆದರೂ ಉಗ್ರ ಹೋರಾಟನ ನಾವು ಫಾರೆಸ್ಟ್ ಮಿನಿಸ್ಟ್ರಿಗೆ, ಗಣೇಶ್ ಪ್ರಸಾದ್ ಸಾಹೇಬ್ರಿಗೆ, ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಗರಕ್ಕೆ ಬಂದಾಗ ನಾವು ಈ ಮನವಿಗಳನ್ನ ಸಲ್ಲಿಸ್ತೀವಿ. ಹಿಂದೆ ಈಗ ಸರ್ಕಾರದಿಂದ ವರದಿ ಬಂದಿದೆ. ಕ್ಷೇಮಾಭಿವೃದ್ಧಿಯವ್ರಿಗೆ ದಾಖಲೆ ಇಲ್ದಿದ್ದವ್ರಿಗೆ ಅರಿಯರ್ಸ್ಗಳು ಮಾಡ್ತಾರೆ, ಸರ್ಕಾರ ದುಡ್ಡನ್ನ ನಷ್ಟ ಮಾಡ್ತಾರೆ. ಅದೇ ಒಂದು ಸಂಖ್ಯಾರಿತ ನೌಕರರು ಪತ್ರಾಂಕಿತ ದಿನದ ರಜೆ ಸಂಬಳದನ್ನು ಪರಿಶೀಲಿಸಿ ಇದು ಮಾಡಿ ಅಂತಂತ ಒಂದು ಸೆಕ್ರೆಟ್ರಿಯೇಟಿಂದ ಬಂದಿದ್ದರು, ಯಾರೂ ಕೊಡ್ತಾಯಿಲ್ಲ. ಆಫೀಸ್ಲಿ ಮುಚ್ಕೋತಾರೆ. ಬರೀ ನಂಚ ಆಫೀಸ್ನಲ್ಲಿ. ನೌಕರಿಗೆ ಎಲ್ಲಕ್ಕೂ ನಂಚ. ಒಂದು ಫುಡ್ ಅಲವೆನ್ಸ್ ಮಾಡ್ಬೇಕಾದ್ರೆ ನಂಚ, ಒಂದು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನಂಚ, ಒಂದು ಸಂಬಳ ಮಾಡ್ಬೇಕಾದ್ರೆ ನಂಚ. ಇದು ನಾವು ನಾನು 40 ವರ್ಷದಿಂದ ಹೋರಾಟ ಮಾಡ್ಕೊಂಬಂದಿರೋದು. ಇದರಲ್ಲಿ ನಾವು ಯಾವುದೇ ಥರದಲ್ಲೂ ನಮ್ಮದು ಒಂದು ಪೈಸಾ ನಾವು ಯಾರ ಹತ್ರನೂ ನಾವು ಈಸ್ಕೊಳ್ಳಲ್ಲ. ಅದರಿಂದ ನಾವು ಸತ್ವಾಗಿ ಹೋರಾಟ ಮಾಡಿದ್ದೀವಿ. ಅದು ಜನಗಳಿಗೂ ಗೊತ್ತು. ಮಾನ್ಯ ಪೊಲೀಸ್ ಸ್ಟೇಷನ್ಲೇ ಆಗಲಿ ನಮ್ಮದು ಯಾವುದೇ ರಿಮಾರ್ಕ್ ಇಲ್ಲ. ಯಾವುದೇ ಸಂಘಟನೆದು ಒಂದು ಕೆಟ್ಟ ನೇಮ್ ಇಲ್ಲ. ನಮ್ಮದು ಬಡವರ ಪರ ಹೋರಾಟ ಮಾಡ್ತೀವಿ, ನ್ಯಾಯರ ಕಡೆ ಹೋರಾಟ ಮಾಡ್ತೀವಿ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀವಿ ಅಂಥೇಳಿ ನನ್ನ ಪರಿಸರ ಸಂಘದ ಧ್ವನಿಯಿಂದ ನಾನು ಈ 4 ಮಾತಾಡ್ತಾಯಿದ್ದೀನಿ.